ನಿದ್ದೆ ಬರ್ತಿದ್ದೆ ಮಲ್ಕೊಳ್ಳ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕೂಡ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಪ್ರೋತ್ಸಾಹ ಜಾಸ್ತಿ ಅನಿಸುತ್ತೆ, ಮತ್ತೆ ವಿಡಿಯೋ ಮಾಡೋದಕ್ಕೆ ಮನಸ್ಸಾಗುತ್ತೆ. ಸೊ ಹಾಂ ಇಲ್ಲೇ ಮಲ್ಕೊಡ, ನಾನು ನಿಮ್ಗೆ ಏನಾರು ಊಟಕ್ಕೆ ತೊಗೊಂಡು ಬರ್ತೀನಿ. ಅಕ್ಕ ಇವತ್ತು ಗಂಜಿ ಬೇಡ ಅಕ್ಕ, ವಾಂತಿ ಬಂದಂಗೆ ಆಗುತ್ತೆ. ಗಂಜಿ ನೋಡಿದರೆ ಅನ್ನ ತೊಗೊಂಡು ಬಾ ಅಕ್ಕ. ಸರಿ ಅಮ್ಮ, ತೊಗೊಂಡು ಬರ್ತೀನಿ. ಏನೇ ತೊಗೊಂಡು ಹೋಗ್ತಿದ್ಯಾ? ಚಿಕ್ಕಮ್ಮ ತಂಗಿ ಹೊಟ್ಟೆ ಹಸಿತಿದೆ ಅಂತೆ, ಅದಕ್ಕೆ ಅನ್ನ ತೊಗೊಂಡು ಹೋಗ್ತಿದ್ದೀನಿ ಅಂಜಲಿ ಮತ್ತು ಕಾವ್ಯಾಗೆ. ತಗೊಂಡೋಗು. ಏನಮ್ಮ ಅಂಜಲಿ ಹುಷಾರಾದ್ಲಾ? ಹ್ಞೂನಪ್ಪ, ಸ್ವಲ್ಪ ಆರಾಮಾಗಿದೆ. ಏನು ಊಟ ತೊಗೊಂಡು ಹೋಗ್ತಿದ್ಯಾ ಅವಳಿಗೆ? ಹ್ಞೂನಪ್ಪ. ರೊಟ್ಟಿ ಏನಾರ ಇದ್ರೆ ತೊಗೊಂಡೋಗು, ಹೊಟ್ಟೆಗೆ ತುಂಬತೈತೆ. ಅನ್ನ ಏನಂದ್ರೆ ಏನು ತುಂಬುತ್ತೆ? ಅಪ್ಪ ಇವತ್ತು ಅನ್ನ ಅಷ್ಟೇ ಮಾಡಿದೆ, ರೊಟ್ಟಿ ಮಾಡಿಲ್ಲ. ಯಾಕೆ ಮಧ್ಯಾಹ್ನ ರೊಟ್ಟಿ ಮಾಡಿತ್ತಲ್ಲ, ಮಾಡಿಲ್ವೇನೆ? ರೀ ಮಧ್ಯಾಹ್ನಕ್ಕೆ ರೊಟ್ಟಿ ಖಾಲಿ ಆಯ್ತು ರೀ, ಅದಕ್ಕೆ ಬಿಸಿ ಅನ್ನ ಮಾಡಿದ್ದೀನಿ. ಪಾಪ ಆರಾಮಿಲ್ಲಲ್ಲ, ಅದಕ್ಕೆ ಹೊಟ್ಟೆ ತಣ್ಣಗಿರಲಿ ಅಂತ. ಸರಿನಮ್ಮ, ಹೋಗಿ ತೊಗೊಂಡೋಗು. ಹಾಗೆ ಎಳ್ನೀರು ಬೇಕು ತಂದಿದ್ದೀನಿ, ಕೊಡಿಗೆ. ಸರಿಯಪ್ಪ. ಏನು ಮಾಡಿದ್ಯಾ ಇವಾಗ? ರೀ ಅನ್ನ ಸಾರು ಇದೆ ರೀ. ಸಾವುಕಾರ ಪಗಾರ ಕೊಟ್ರಿ ಇವತ್ತು, ಎಲ್ಲ ಇದು ಆಗಿ ತಗೋ. ಇಷ್ಟು ತಗೋ, ಇದನ್ನು ಎಷ್ಟದ ರೀ? ಒಂದು 30 ಇರ್ಬೇಕು ನೋಡು. ಹಾಂ, ಅಭಿದು ಮತ್ತು ಮಂಜುಳಂದು ಸ್ಕೂಲ್ ಫೀ ಕಟ್ಟಬೇಕಿತ್ತು, ಕಟ್ಟಬಿಲ್ಲ ಹಂಗಾರ? ಸರಿ ಕಟ್. ಹಂಗೆ ಮತ್ತು ಇಕ್ಕಿದು ಅಂಜಲಿದು ಮತ್ತು ಕಾವ್ಯಂದು ಏನೈತೆ ನೋಡು, ಅದನ್ನೊಂದು ಕಟ್ಟು. ಅಯ್ಯೋ, ಅದನ್ನೆಲ್ಲ ನಾವು ಯಾಕೆ ನೋಡ್ಕೋಬೇಕ್ರಿ? ಅವ್ರ ಅಕ್ಕ ನೋಡ್ಕೊತೀನಿ ಅಂದಿದ್ದಾಳೆ. ಅಲ್ಲ, ಕೆಲ ದುಡಿಯೋಕೆ ಹೋಗ್ಕಳ, ಆಕೆ ಹೆಂಗೆ ನೋಡ್ಕೊತಾಳ? ಹೌದಲ್ಲ. ಸರಿ ರೀ, ನಾ ಎಲ್ಲ ಆಕಿ ಜೋಡಿ ಮಾತಾಡಿ ಕಟ್ತೀನಿ. ಏನು ಮಗ ಈಗ ಬಂದೇನ? ಹ್ಞೂನವ್ವ, ಬಾ. ಎಲ್ಲಿ ಹೋಗಿದ್ದಿ? ಕುಂತ್ಕೋ ಬಾ. ಇಲ್ಲೇ ಪಕ್ಕದ ಮನೆಗೆ ಹೋಗಿದ್ದೆ, ಹಂಗೆ ಮಾತಾಡ್ಕೊಂತ ಕುಂತಿದ್ದೆ. ಅವ್ರು ನಾವು ಸರಿಯವ್ವ, ಬಾ ಇಲ್ಲಿ. ಅವನು ಬಂದ್ಲ, ಅವಾಗೂ ಹಚ್ಕೊಂಡು ಬಾ. ಸರಿ ರೀ. ಅಂದಂಗೆ ಅಭಿ ಮತ್ತು ಮಂಜು ಎಲ್ಲೇ ಅದಾರ? ಅಭಿ ಮತ್ತು ಮಂಜುಳ ಹೊರಗೆ ಆಡಕತ್ತಾರ್ರಿ, ಅವ್ರು ಊಟ ಮಾಡ್ಯಾರ್ರಿ. ಸರಿ ಸರಿ. ಅಂದಂಗೆ ನನ್ನ ಕಣ್ಣು ಭಾಳ ಕಾಣುವಲ್ಲಪ್ಪ, ಮಂಜು ಕಾಣಕತ್ತಾವು. ಅವ್ನು ತೋರಿಸಿ ಬರ್ತೀಯನ ಅಂತ. ಹೌದವ, ನಾಳೆಗೆ ಹೋಗೋಣ ನೋಡಿ ದವಾಖಾನೆಗೆ. ಭಾಳ ಮಂಜಾಗ್ಯಾವಪ್ಪ. ಆಮೇಲೆ ನಂದು ತಿಂಗಳ ಬರ್ತಿತ್ತಲ್ಲ ಗೌರ್ಮೆಂಟಿಂದ ರೊಕ್ಕ, ಅದು ಬಂದೈತಿಲ್ಲ ಒಮ್ಮೆ ನೋಡ್ಬೇಕಿತ್ತು. ಬಂದಿರ್ಬೇಕವ್ವ, ನೋಡ್ತೀನಿ ನಿಂದಿರು. ನಾಳೆಗೆ ಹೋಗೋಣ, ನಾಳೆಗೆ ಬ್ಯಾಂಕಿಗೆ ಆದೆ ಹಂಗೆ ಕಣ್ಣು ತೋರಿಸ್ಕೊಂಡು ಬರೋಣಪ್ಪ. ಒಂದಿಟ್ಟು ಕರ್ಕೊಂಡು ಹೋಗಿ ನನ್ನ. ಸರಿ ಅವ್ವ, ನಂದು ಹೊಲದ ಕೆಲಸ ಈಗ ಮುಗ್ದೈತಿ. ಒಂದಿಟ್ಟು ನಾಳೆ ಸಾವುಕಾರಿಗೆ ಹೇಳಿ ಕರ್ಕೊಂಡು ಹೋಗ್ತೀನಿ ತಗೋ. ಈ ಮುದೋಳಿದ ಒಂದು ಖರ್ಚನ ಈಗ. ರೊಕ್ಕ ಬಂದಿರ್ತಾವ, ಅವ್ನು ಎಲ್ಲಿ ಇರ್ತಾಳೆ ನಾವು ಕೂಡಿ ಕೊಡೋದು ಬಿಟ್ಟು ಈಗ ಮಾಡಿ ಹಾಕೋದು ನಾವು, ಎಲ್ಲ ಮಾಡೋದು ನಾವು, ಕೊಡೋದೆಲ್ಲ ಗೌರಿಗೆ. ಇವತ್ತು ಅಮ್ಮೋರೊಂದಿಷ್ಟು ಕೊಟ್ಟಾರೆ, ಇದೊಂದು 40 ಆತನ. ಈಗ ನಾಳೆ ಬಡ ಹೋಗಿ ಬ್ಯಾಂಕಿಗೆ ತುಂಬಿ, ಹುಡುಗಿ ಒಂದಿಟ್ಟು ಅವರಿಬ್ಬರಿಗೆ ಸ್ಕೂಲ್ ಫೀ ಕಟ್ಟಿ, ನನ್ನೊಂದಿಟ್ಟೆಲ್ಲ ಬ್ಯಾಂಕಿಗೆ ತುಂಬಿ ಬರ್ತೀನಿ. ಬಂಗಾರ ತೊಗೋಬೇಕಂದ್ರೆ 1,42,000 ಆಗೈತಿ. ಬಂಗಾರ ತೊಗೊಳಕ್ಕೂ ಆಗಲ್ಲ ನಮ್ಮಂತಾರೆ. ಇದು ನಾಳೆ ಮಗಳಿಗೆ ಒಂದಿಟ್ಟು ಏನಾರು ಮಾಡಿಡ್ಬೇಕಂದ್ರೆ ಏನೂ ಆಗೋಲ್ಲ. ತಗೋರಿ ಅಲ್ರಿ ಅತ್ತೆ, ನನಗೆ ಹೇಳಿದ್ರೆ ನಾ ಕರ್ಕೊಂಡು ಹೋಗ್ತಿದ್ದಿಲ್ಲ ನಿಮ್ಮ ದವಾಖಾನೆಗೆ. ನಂಗೆ ಹೇಳ್ಬೇಕಿಲ್ರಿ? 3 ಸಲ ಹೇಳಿದ್ನವ ನಿನಗೆ, ಕಾಣುವಲ್ಲಾಗ್ಯಾವಂತೆ. ನೀ ಏನಂದಿ? ಕಣ್ಣಿಗೆ ಒಂದಿಟ್ಟು ಪರಿ ಬಂದಿರಬೇಕು, ಸುಮ್ ಕುಂತಲ್ಲಿ ಅಂತ ಅಂದಿಲ್ಲ? ಅಯ್ಯೋ ನೋಡ್ರಿ, ನಿಮ್ಮ ಅವು ನನಗೆ ಹಂಗಂತ ಒಂದು ದಿನ ಹೇಳಿಲ್ರಿ ಏನಾಗೈತೆ ಅಂತೇಳಿ. ಸುಮ್ಮನೆ ನನ್ನ ಬಗ್ಗೆ ಹೇಳ್ತಾ ಹೋಗ್ಲಿ ಬಿಡವ, ನಿನ್ನ ಬಗ್ಗೆ ಏನೂ ಹೇಳಂಗಿಲ್ಲ. ಊಟಕ್ಕೆ ಹಚ್ಚಿ ಮತ್ತೆ ಎಷ್ಟು ಬಂದಿರ್ತೈತ್ರಿ ನಿಮ್ದು ತಿಂಗಳ? ಆಮೇಲೆ ಭಾಗ್ಯಲಕ್ಷ್ಮಿ ನಿಮ್ಗೆ ಬರ್ತೈತಲ್ರಿ, ಮತ್ತು ನಿಮ್ಮದು 1,000 ರೂಪಾಯಿ ಅದೇನೋ ವಯಸ್ಸಾಗಿದ್ದು ಎಲ್ಲ ಬಂದು ತಿಂಗಳ 3,000 ರೂಪಾಯಿ. ಈ 1 ವರ್ಷ ತಕ್ಕೊಲಾರ್ದೆ ಈಗ ಆಗಿರ್ಬೇಕಲ್ಲ, ಒಂದು 30 ಮೇಲೆ. ಎಷ್ಟಾಗೈತೆ ನಾನು ನೋಡಿಲ್ಲ, ನೋಡ್ಕೊಂಡು ಬರ್ಬೇಕು. ಅದೇ ಆತಂದ್ರೆ ಒಂದು ವೇಳೆ ಕಣ್ಣೇನಾರ ಆಪ್ರೇಷನ್ ಅಂದ್ರೆ ಆಪ್ರೇಷನಾರ ಮಾಡಿಸ್ಕೋಬೇಕು ನಾನು. ಅಯ್ಯ, ಇಲ್ಲಿ ಸರ್ಕಾರಿ ದವಾಖಾನೆಗೆ ಹೋದ್ರೆ ಹಂಗೆ ಮಾಡಿಕೊಡ್ತಾರಲ್ರಿ. ಸರ್ಕಾರಿ ಸೌಲಭ್ಯಗಳು ಎಷ್ಟದಾವು, ನೀವು ಹೋಗಿ ಅಷ್ಟು ರೊಕ್ಕ ಕಟ್ಟಿ ಎದಕ್ಕೆ ಮಾಡಿಸ್ಕೊಂಡು ಬರ್ತೀರಿ? ಒಟ್ಟು ಪುಕ್ಷಟಿ ಒಳಗೆ ಮಾಡ್ಬೇಕಂತ ಮಾಡಿ ಅದಲ್ಲ ನನ್ನ. ಯವ್ವ ಹೋಗ್ಲಿ ಬಿಡವ, ಯಾಕೆ ಜಗಳ ಮಾಡ್ತೀರಿ? ನೋಡಿದ್ರಾತು, ನಾಳೆ ದವಾಖಾನೆಗೆ ಹೋಗಿ ಬರೋಣ. ಏನಾರ ಅನಿಸ್ತು ಅಂತಂದ್ರೆ ನೋಡೋಣ, ಎಲ್ಲಿ ಆಗುತ್ತೆ ಅಲ್ಲಿ ಮಾಡ್ಸೋಣ. ಯಾಕಷ್ಟು ಎಲ್ಲಿ ಕೆಡಿಸ್ಕೊಂತೀರಿ? ಈಗ ಸುಮ್ಮ ಆರಾಮಾಗಿ ಉಣ್ರಿ. ಸರಿನಪ್ಪ. ಹೋಗೋಗು. ಮಂಜುಳಾಗ ಮತ್ತು ಅಭಿಗೆ ಏನು ಬೇಕು ನೋಡಿ ಕೇಳೋಗು. ಅವ್ರು ಉಂಡಾರು ಬಿಡ್ರಿ, ಈ ಅಡ್ಬಿಟ್ಟು ಜಾಗ ಬಿಟ್ಟು ಖಾಲಿ ಮಾಡುವಳು ನೋಡು. ನನ್ನ ಮಗನ ಮುಂದೆ ಏನಾರು ಹೇಳ್ಬೇಕಂದ್ರೆ ಅಭಿ ಕರೆಯಾಗತ್ತ ನೋಡು. ಹೌದಾ? ನಂಗೇನು ಕೇಳಿಸೋಲ್ಲಲ್ಲ. ಹೋಗಿ ಒಂದಿಟ್ಟು ಹೊರಗೆ ನೋಡ್ಕೊಂಡು ಬರೋದು. ಹೋದ್ಲೋಡು. ಅಲ್ಲ ಸೋಮ, ಏನವ? ಗೌರಿ ಅವಂದು ಅದೇನೋ ಕೇಸ್ ಕೋರ್ಟ್ನಾಗ ಐತಲ್ವ, ಅದನ್ನೊಂದಿಟ್ಟು ಮಾತಾಡ್ಬೇಕಿಲ್ಲ. ಯಾರು ಜಡಿಯೋರು ಲಾಯರ್ನ ಇಟ್ಕೊಂಡು? ಅಲ್ವಾ, ನಿನಗೆ ಗೊತ್ತಿಲ್ಲದ್ದು ಏನೈತಿ? ಅವ್ರ ಅಣ್ಣಗೆ ಏನಾರು ಗೊತ್ತಾತಂದ್ರೆ ಐತಲ್ಲ, ನನ್ನ ಊರು ಬಿಟ್ಟು ಓಡಿಸ್ತಾನವ. ಅಲ್ಪ ಹಿಂಗೆ ಹಂಚ್ಕೊಂತ ಕುಂತ್ರ ಯಾವಾಗ ಅದು ಕೇಸ್ ಇದು ಆಗಿ ಆಮೇಲೆ ಅದೆಲ್ಲ ಗೌರಿ ಹೆಸರಲ್ಲೇ ಬರೋದು. ನಾಳೆ ಬಂತಂದ್ರೆ ಅವು 3 ಹೆಣ್ಮಕ್ಳಿಗೆ ಚಲೋ ಆಗುತ್ತೆ. ಈಗ ನೋಡು, ನೀನು ಹೆಂಡತಿ ಅವರಿಬ್ಬರನ್ನು ಸ್ಕೂಲ್ಗೆ ಹಚ್ಚಾಕ ಹಿಂದೆ ಮುಂದೆ ನೋಡಾಕತ್ತಾಳ. ಯಾಕಂದ್ರೆ ತನ್ನ ಮಕ್ಕಳಿಗೆ ಅರ್ಕಳಿ ಆಗುತ್ತಂತೆ. ಯಾವ ತಾಯಿ ಆದರೂ ಅದನ್ನ ಮಾಡ್ತಾ ಬಿಡು, ಆದ್ರೆ ನೀನು ಹೆಂಡತಿ ಭಾಳ ಮಾಡಾಕತ್ತಾಳ, ಅದು ನಿನಗೆ ಗೊತ್ತಾಗಲ್ದು. ನಾ ಹೇಳಿದ್ರೆ ನಿಂಗೆ ಗೊತ್ತಾಗಲ್ದು, ಗೌರಿಗೂ ಗೊತ್ತಾಗಲ್ದು. ನನಗೂ ಹೇಳಿ ಹೊಡ್ಕೊಂಡು ಸಾಕಾಗೈತಿ. ಹೌದವ್ವ, ನಾ ಆಕಿನ ಮಾತಲ್ಲಿ ಕೇಳಿನಿ. ಏನಿಲ್ಲ, ಗೌರಿದು ಹಚ್ತೀನಿ, ಗೌರಿದು ಮತ್ತು ಅಂಜಲಿದು ಕಾವ್ಯಂದು 3 ಜನನ ಸ್ಕೂಲಿಗೆ ಹಚ್ತೀನಿ ಅಂತ ಏನಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂದಿನವ. ನಾನು 5 ಜನ ಮಕ್ಕಳು ನೋಡ್ಕೋಬೇಕು. ಅದು ಅಗ್ರ ಬಗ್ರ ಅಂತ ತಿಳ್ಕೊಂಡೇನೆ. ಈಗಿನ ಇದ್ರಾಗ ನಾನು ಬರೋದ ನೋಡು, ಇವತ್ತು 30,000 ರೂಪಾಯಿ ತಂದು ಕೊಟ್ಟೆ. ಪೀಕ್ ಆದಾಗ ಒಮ್ಮೆ ರೊಕ್ಕ ಬರ್ತೈತಿ. ಸಾವುಕಾರ ಕೇಳಿ ಕೊಡ್ತಾರೆ, ಇಲ್ಲನಲ್ಲ. ಮೊನ್ನೆ ನಮ್ಮ ಮಗಳು ದವಾಖಾನೆಗೆ ಹಾಕಿದಾಗ 10,000 ರೂಪಾಯಿ ಕೊಟ್ಟರೆ ಅದ್ರದ್ದು ಮಣ್ಣು ತೀರಿಸಿದೆ ಹೋದ ಸರಿ ಕಬ್ಬಿನ ಬಂದಾಗ. ಹೌದು, ನನಗೂ ಅರ್ಥ ಆಗುತ್ತಪ್ಪ ನಿನ್ನ ಪರಿಸ್ಥಿತಿ, ಆದರೆ ನನ್ನ ಹೇಳ್ಬೇಕಲ್ಲ. ಹ್ಞೂನವ, ನಾ ಹೆಂಗಾರ ಒಂದು ಮಾಡ್ತೀನಿ ತಗೋ, ನೀ ಚಿಂತೆ ಮಾಡಬೇಡ. ಅವರು 3 ಮಕ್ಕಳು ನಾನು ದಡ ಹಚ್ತೀನಿ. ಮೊದಲು ಮಾಡಿ ತಪ್ಪು ಈಗ ಮಾಡಂಗಿಲ್ಲ ಅಂತಂದಿಲ್ಲ.
ಬಂಗಾರದಂತ ಮಗಳ ಸೊಸೆನ ಕಳ್ಕೊಂಡು ಕುಂತೀನಪ್ಪ. ಅದಕ್ಕೆ ನಾ ಹೇಳಕತ್ತೀನಿ, ಬಂಗಾರದಂತ ಮಕ್ಕಳನ್ನ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಯಾಕೆ ಅಳ್ತೀವಿ? ಊಟ ಮುಂದೆ ಇಟ್ಕೊಂಡು ಅಳಬೇಡ. ಹುನಪ್ಪ, ಊಟ ಅಂದ್ರೆ ನನ್ನ ಸೊಸೆನ ನೆನಪಕ್ಕಳ. ಹೆಂಗೆ ಮಾಡ್ಕೊಡ್ತಿದ್ಲು ಆಕಿ, ಎಲ್ಲ ಕೆಲಸ ಮಾಡ್ತಿದ್ಲು, ಎಲ್ಲ ಮಾಡ್ತಿದ್ಲು, ಹೊಲಕ್ಕೆ ಹೋಗ್ತಿದ್ಲು, ಮನೆ ಮಾಡ್ತಿದ್ಲು. ಆಕಿ ಭಾಳ ನೆನೆಸ್ಕೊಂತೀನಿ ಆಕಿ ನಾನು. ಗೊತ್ತಾಗಿಲ್ಲ ನನಗೆ. ಅದೇನೋ ಮಾತಂತಾರೆ ನೋಡು, ಇದ್ದಾಗ ಬೆಲೆ ಗೊತ್ತಾಗಲಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತಂತೇಳಿ ಆ ಪರಿಸ್ಥಿತಿ ಬಂತು ನನಗೀಗ. ಇಲ್ಲಿ ಬಿಡು, ಅಳಬೇಡ, ಈಗ ಊಟ ಮಾಡು. ನನಗೂ ಹಂಗಾಗೈತಿ, ಊಟ ಮಾಡು. ನಾನು ಕುಡಿ ಚಟಕ್ಕೆ ಬಿದ್ದಾಗ ನನಗೂ ಏನೂ ಗೊತ್ತಾಗಲಿಲ್ಲ. ದೇವರು ಪಾಠ ಕಲಿಸ್ತಾನಂತಲ್ಲ ಹಂಗೆ. ಈಗಿನೂ ಏನು ಕೆಟ್ಟ ಅಂತಲ್ಲ, ಬಜಾರಿ ಇದ್ದಾಳ ಅಷ್ಟ. ಸರಿನಪ್ಪ, ನೀನು ఏంటి ಬರ್ತಾಳ ಸುಮ್ಮನೆ, ಈಗ ಆಕಿನ ಮುಂದೆ ಮಾತಾಡಬೇಡ ಗೌರಿ ಆಸ್ತಿ ಬಗ್ಗೆ. ಸರಿನವ್ವ. ಮತ್ತೇನೋ ರಾಕ್ಲನ್ರಿ? ಏನು ಬೇಡ, ಸಾಕು. ಏನೋ ಅಂದಂಗಾತ, ಏನೋ ಗೌರಿ ಏನೋ ಅನ್ನಕತ್ತಿದ್ರಿ. ಬಾ ಚುರುಕದ ಬಿಡು, ನೀನು ಒಂದಿಟ್ಟು ಮಾತಾಡಿದ್ದೆಲ್ಲ ಕೇಳ್ತೈತಿ ನಿನಗೆ. ಕೇಳ್ತು ಅಂದೆ, ಹಂಗ್ಯಾಕೆ ಮಾಡ್ತೀರಿ? ಸರಿ ತಗೊಂಡೋಗಿ ತಾಟ. ಸರಿ ರೀ. ಗೌರಿದು ಊಟ ಆತನ ಕೇಳಬೇಕಿಲ್ಲ? ಬರ್ತಾ ತಗೋರಿ, ಹೊಟ್ಟೆ ಹಸಿದ್ರೆ ಹುಡುಗಿಗೆ ಊಟ ಉಣ್ಸಕ್ಕಂತ ಹೋಗ್ಯಾ ಇಲ್ಲ? ಸರಿ, ನಾ ಮಲ್ಕೊಳಕ್ಕೆ ಹೋಗ್ತೀನಿ ನೋಡು. ಹೆಂಗೈತ್ವಾ ಅಂಜಲಿ, ಈಗ ಆರಾಮದಿ ಇಲ್ಲ? ಅಪ್ಪ, ಆರಾಮಾಗೈತಿ. ಈಗ ಒಂದಿಟ್ಟು ಮಕ್ಕೊಂಡ್ಲಂದ್ರೆ ಎಳ್ಳೀರೆಲ್ಲ ಕುಡ್ದ. ಈಗ ಆಕಿ ಯಾಕೆ ಥಂಡಿ ಬರಾಕತ್ತೈತೆ ಅಂತ ಅಪ್ಪ ಇವತ್ತೊಂದಿನ ನಾವು ಇಲ್ಲೇ ಮಲ್ಕೊಂತೀವಿ. ಆಕಿ ಭಾಳ ಥಂಡಿ ಬರಾಕತ್ತೈತೆ ಅದಕ್ಕೆ. ಸರಿ ನಾವು ಮಲ್ಕೋರಿ, ನಾವು ಅಲ್ಲಿ ಇದ್ರಾಗ ಮಲ್ಕೊಂತೀನಿ ತಗೋ. ಕೋಣೆಯಾಗ ಕಾವೇ ಅಲ್ಲಿದ? ಅಲ್ಲ, ಕೋಣೆ ಮಂಗಿಸಿದ್ನಪ್ಪ. ಈಗ ಕರ್ಕೊಂಡು ಬರ್ತೀನಿ ಆಕಿನ. ನಿದ್ದೆ ಬಂದೈತೆ, ಪಾಪ ಲಗುನ ಮಕ್ಕೊಂಡೈತೆ ಇವತ್ತು. ಭಾಳ ಆಟ ಆಡೈತೆ ಇವತ್ತು ಹೊರಗಿಲ್ಲ, ಹಾಗಾಗಿ ಲಗುನ ಊಟ ಉಣ್ಲಾರ್ದು ಹಂಗೆ ಮಕ್ಕೊಂಡೈತೆ ನೋಡು. ಎಬ್ಬಿಸಿ ಊಟ ಉಣಿಸಿ ಮಗಿಸ್ಬೇಕಿಲ್ಲಕಿನ. ಈಗ ಎಬ್ಸಿದ್ನ ಮತ್ತೆ ಸುಮ್ಮನೆ ಅಳ್ಕೊಂಡು ಕುಂದಿರ್ತೈತಿ. ಬೆಳಿಗ್ಗೆ ಉಣಿಸಿದ್ರೆ ಆತಕ್ಕಿದ. ಈಗ ಎದ್ಲಂದ್ರೆ ಮತ್ತೆ ಕಿರಿಕಿರಿ ಮಾಡ್ತಾಳೆ. ಸರಿನವ, ಮಲ್ಕೋರಿ ಹಂಗಾರೆ ಇಲ್ಲಿ. ಅಲ್ಲ ಗೌರಿ, ಇಲ್ಲೇ ಕುಂತಿ, ಎದ್ದೇಳು ನಡಿ. ನಿಮ್ಮ ಅಪ್ಪ ಮಕ್ಕೊಳಕ್ಕೆ ಬರ್ತಾನೆ ಈಗ. ಚಿಕ್ಕಮ್ಮ, ಅಪ್ಪ ಹೇಳಿ ಇವತ್ತೊಂದಿನ ಇಲ್ಲೇ ಮಲ್ಕೊಂತೀವಿ ಅಂತ. ಯಾಕಂದ್ರೆ ಹುಡುಗಿಗೆ ಭಾಳ ಚಳಿ ಬರಾಕತ್ತೈತೆ, ಅದಕ್ಕೆ ಇವತ್ತೊಂದಿನ ಇಲ್ಲೇ ಮಲ್ಕೊಂತೀವಿ. ಏನಂದ ನಿಮ್ಮಪ್ಪ ಅದಕ್ಕೆ? ಅಂದಾನ ಚಿಕ್ಕಮ್ಮ. ರೀ ದರಿದ್ರದವಳೆ, ನನಗೆ ನೆಲದಾಗ ಮಕ್ಕೊಂಡು ರೂಢ ಇಲ್ಲ. ನೀ ಎದ್ದು ಹೋಗ್ತೇನಿಲ್ಲ ನೀನು. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಇವತ್ತೊಂದಿನ ಬಿಡ ಚಿಕ್ಕಮ್ಮ. ಆಶಾ, ನಿಮ್ಮಪ್ಪ ಕರೆಯಕತ್ತನ, ಬರ್ತೀನಿ ನಿಮಗೆ. ಆಮೇಲೆ ಐತೆ ನಿಮಗೆ. ಏನ್ರಿ ಕರೆದ್ರಿ? ಇದೇ ರೂಮ್ನಾಗ ಮಕ್ಕೋ ಅಂತ ಹೇಳಕ್ಕೆ ಕರೆದೆ. ನಾನು ಅಲ್ರಿ ಈ ರೂಮ್ನಾಗ. ಅತ್ತೆಯಾರು ಮಕ್ಕೊಂತಿದ್ರಲ್ಲ, ನೀವೇ ಇಲ್ಲಿ ಬಂದ್ರಿ? ಅಲ್ಲ, ಇದು ರೂಮ್ ಖಾಲಿನ ಐತಲ್ಲ, ಎಲ್ಲ ಸ್ವಚ್ಛ ಮಾಡೀನಿ. ನಾವು ಅಲ್ರಿ ಈ ರೂಮ್ನಾಗ. ಅಷ್ಟೇ ಕಾಣಿಸ್ತೀಯ ನೀನು? ನಿಮಗೆ ಈ ರೂಮ್ ಬಗ್ಗೆ ಗೊತ್ತಿಲ್ಲ ಬಿಡು. ಈ ರೂಮು ಯಾಕೆನ ಇಲ್ಲೇ ಗೊತ್ತಾಕಿ ಇಲ್ಲೇ ಇದನ್ನು ಮಾಡಿದ್ದು ನಾನು. ಯಾಕೆನ ಆಸ್ತಿನ ಇಲ್ಲೇ ಕಟ್ಟಾಕಿದ್ದೆ. ಇದೆಲ್ಲ ಪಳಿ ಐತಲ್ಲ, ಆಕಿನ ಇಲ್ಲೇ ಇಟ್ಟಿನಿ. ಆಕೆನಾರು ಮತ್ತೆ ಎದ್ದು ಬಂದ್ಲಂದ್ರೆ ಏನು? ಯಾರು ಎದ್ದು ಬಂದ್ರೆ? ಏನು ಎದ್ದು ಬಂದ್ರೆ? ನೋಡ್ರಿ, ಇವೆಲ್ಲ ಪಳಿ ಗಿಳಿ ಏನು ತೆಗಿಯಕ್ಕೆ ಹೋಗ್ಬೇಡಿ ಕೆಳಗಿನ. ಮತ್ತೆ ನನಗೇನು ತಲೆ ಕೆಟ್ಟೈತೇನೆ ಇವನ್ನೆಲ್ಲ ತೆಗಿಯಕ್ಕೆ? ಅಲ್ಲ, ಹೇಳ್ದೆ ನಿಮಗೆ. ನೀ ಎಲ್ಲಿ ಮಕ್ಕೊಂತಿ? ಕಾಟ್ ಮೇಲೆ ಅಂತೂ ನಂಗೆ ಆವಾಗಲ್ಲ, ನಾ ಹೊರಗಡೆ ಅಲ್ಲೇ ಮಕ್ಕೊಂತೀನಿ ತಗೋರಿ. ಅಲ್ಲ, ಇಲ್ಲೇ ಕೆಳಗೆ ಮಕ್ಕೊಳಕ್ಕೆ ಏನಕ್ಕೈತಿ? ಇಬ್ರು ಇಲ್ಲೇ ಮಕ್ಕೊಳ್ಳೋಣ ಬಾ. ಇಲ್ರಿ, ನಾ ಅಲ್ಲೇ ಹೋಗ್ತೀನಿ ತಗೋರಿ. ಸರಿ ಹಂಗಾರೆ. ನಂಗೆ ನೀರು ತಂದಿಟ್ಟು ಮಕ್ಕೋ. ನೀವ ಎದ್ದು ಬಂದು ತಗೋರಿ, ನಾನು ಬರಲ್ಲ ವಾಪಸ್. ಆಕಿನ ವಸ್ತುಗಳೆಲ್ಲ ಇಲ್ಲೇ ಇಟ್ಟಿನಿ, ಆಕಿನ ರಾಟಿ ಎಲ್ಲ ಇಲ್ಲೇ ಇಟ್ಟಿನಿ. ಮತ್ತೆ ಅದು ಬಂದಂದ್ರೆ ಏನು ಮಾಡಲಿ? ಅದು ಅಲ್ಲ, ಇಲ್ಲೇ ಇಕ್ಕಿನಿ. ಆಕಿನ ಕಟ್ಟಿ ಹಾಕಿದ್ದು ಇಲ್ಲೇ ದೇವನ್ನ. ಮತ್ತೆ ಬಂದಂದ್ರೆ ಬೇಡ ಯವ್ವ, ಮೊದಲು ಹೋಗ್ತೀನಿ. ಈ ರೂಮ್ ಕಂಡ್ರೆ ಎಷ್ಟು ಹಂಚ್ಕೊಂತಾಳೆ ನೋಡಿಕಿ. ಯಪ್ಪ, ನೆಲ ಸಿಕ್ಕರೆ ಸಾಕಾಗಿತ್ತು, ನಿದ್ದೆ ಹತ್ತಿದ್ರೆ ಸಾಕು. ನಮ್ಮ ರಂಗವ್ವ ಈ ರೂಮ್ ಅಂದ್ರೆ ಭಾಳ ಇಷ್ಟಪಡ್ತಿದ್ಲು. ಯಾವಾಗಲೂ ಇದೇ ರೂಮ್ನಾಗ ಬಂದು ಮಕ್ಕೊಳಕ್ಕಿ. ನೋಡ್ರಿ, ಆಕಿನ ರಾಟಿ, ಆಕಿನ ವಸ್ತುಗಳು ಎಷ್ಟು ಕ್ಲೀನ್ ಇಟ್ಟ ಈ ರೂಮ್ ಅಂದ್ರೆ ಅಷ್ಟು ಚಂದ ಇಡ್ತಿದ್ಲಕ್ಕಿ. ಇದನ್ನೊಂಥರ ನೆಲಮಾಗಿ ಮಾಡ್ಕೊಂಡು ಚಂದ ಭಾಳ ಇಟ್ಟಿದ್ಲಿಕ್ಕಿ. ಏನಾದ್ರು ಕೆಲಸ ಬಂತಂದ್ರೆ ಇಲ್ಲೇ ಬಂದು ಮಾಡೋಕ್ಕಿಲ್ಲ. ನನ್ನ ಜೋಡಿ ಜಗಳ ಮಾಡಿಲ್ಲ ಅಂದ್ರೆ ಇಲ್ಲೇ ಬಂದು ಮಕ್ಕೊಳಕ್ಕಿ, ನಾ ಹೊಡಿತೀನಿ ಅಂತೇಳಿ ಹಂಚ್ಕೊಂಡು. ಅವಾಗವಾಗ ನೆನಪಕ್ಕ, ಏನು ಮಾಡೋದು? ಹಣೆ ಬರ, ನಾ ಮಾಡಿದ ಕರ್ಮ ನಾನು ಅನುಭವಿಸಕತ್ತೀನಿ. ಪುಣ್ಯಾತ್ಗೈತಿ. ಬಂದ್ರೆ ರಾತ್ರಿ ಹೊತ್ತಾದ್ರೆ ಕಾಲು ನೋವಾಗತ್ತಾವ ಅಂದ್ರೆ ಕಾಲು ಹೊತ್ತಾಕಿ